ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಕುರಿತು ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನ ಮುಖ್ಯವಾಗಿ ನಾವು ಅಕೌಂಟಿಂಗ್ ಪರ್ಪಸ್ ಗಳಿಗೆ ಮತ್ತು ಡೇಟಾ ಎಂಟ್ರಿ ಪರ್ಪಸ್ ಗಳಿಗೆ ಉಪಯೋಗಿಸ್ತೇವೆ. ಈಗ ಎಕ್ಸೆಲ್ ನ ಇಂಟರ್ಫೇಸ್ ಗಳನ್ನ ನೋಡೋದಾದ್ರೆ ಇದು ಮೈಕ್ರೋಸಾಫ್ಟ್ ವರ್ಡ್ ಗಿಂತ ಸ್ವಲ್ಪ ಚೇಂಜಸ್ ಇದೆ. ಇಲ್ಲಿ ನೋಡೋದಾದ್ರೆ ನಿಮಗೆ ಇಲ್ಲಿ ABCD ಅಂತೆಲ್ಲ ಮಾರ್ಕ್ ಮಾಡಿದೆ. ಇದನ್ನ ನಾವು ಕಾಲಮ್ ಅಂತ ಹೇಳ್ತೇವೆ. ಅದೇ ತರ 1 2 3 ಅಂತ ಮಾರ್ಕ್ ಮಾಡಿದೆ, ಇದನ್ನ ನಾವು ರೋಸ್ ಅಂತ ಹೇಳ್ತೇವೆ. ಇಲ್ಲಿ ನೋಡೋದಾದ್ರೆ ಎವ್ರಿ ಕಾಲಮ್ ಹ್ಯಾಸ್ ಅನ್ ಯುನಿಕ್ ನೇಮ್. ದಟ್ ನೇಮ್ ವಿ ಕಾಲ್ ಇಟ್ ಆಸ್ ಕಾಲಮ್ ನೇಮ್. ಇಲ್ಲಿ ಒಂದು ಯುನಿಕ್ ಆದ ಹೆಸರು ಇದೆ, ಅದನ್ನೇ ನಾವು ಕಾಲಮ್ ನೇಮ್ ಅಂತ ಹೇಳ್ತೇವೆ. ಆ ಹೆಸರು ಯಾವ ತರ ಇದೆ ಅಂತ ಹೇಳಿದ್ರೆ ABCDEFGH ಆ ತರ ಇದೆ. ಈ ತರ Z ವರೆಗೆ ಹೋದ ಮೇಲೆ ನೆಕ್ಸ್ಟ್ AB AC ಈ ತರ ಕಂಟಿನ್ಯೂ ಆಗ್ತದೆ. ಅದೇ ತರ ನಿಮಗೆ ಫಾರ್ ಎಕ್ಸಾಂಪಲ್ Z ಗೆ ಹೋಯ್ತು ಅಂತ ಇಟ್ಕೊಳ್ಳಿ. Z ಗೆ ಹೋದ ಮೇಲೆ AB ಆ ತರ ಕಂಟಿನ್ಯೂ ಆಗ್ತದೆ. ಇದರ ಲಾಸ್ಟ್ ಕಾಲಮಿನ ಹೆಸರು XFD. ಅದೇ ತರ ಇಲ್ಲಿ ರೋಸ್ ಅಲ್ಲಿ ತುಂಬಾ ನಂಬರ್ ಇದೆ 1 2 3 ಅಂತ. ಅದೇ ತರ ಲಾಸ್ಟ್ ರೋಸಿನ ನಂಬರ್ ಯಾವುದು ಅಂತ ಹೇಳಿದ್ರೆ 10,48,576. ಇದು ರೋ ನಂಬರ್, ಇದು ಕಾಲಮ್ ನೇಮ್. ಹಾಗೆ ಈಗ ಎವ್ರಿ ಕಾಲಮ್ ಹ್ಯಾಸ್ ಇಟ್ಸ್ ಓನ್ ಯುನಿಕ್ ನೇಮ್, ವಿ ಕಾಲ್ ಇಟ್ ಆಸ್ ಕಾಲಮ್ ನೇಮ್. ಅದೇ ತರ ಎವ್ರಿ ರೋ ಹ್ಯಾಸ್ ಯುನಿಕ್ ನಂಬರ್, ವಿ ಕಾಲ್ ಇಟ್ ಆಸ್ ರೋ ನಂಬರ್. ಈಗ ನೋಡೋದಾದ್ರೆ ನೀವು ಎಲ್ಲಾದ್ರೂ ಒಂದು ಕಡೆ ಕ್ಲಿಕ್ ಮಾಡಿದ್ರೆ ಒಂದು ಬಾಕ್ಸ್ ಅಪಿಯರ್ ಆಗ್ತದೆ. ಈ ಬಾಕ್ಸ್ ಅನ್ನ ನಾವು ಸೆಲ್ ಅಂತ ಹೇಳ್ತೇವೆ. ಸೆಲ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಇಂಟರ್ಸೆಕ್ಷನ್ ಆಫ್ ರೋಸ್ ಅಂಡ್ ಕಾಲಮ್. ಇದನ್ನ ನಾವು ಸೆಲ್ ಅಂತ ಹೇಳ್ತೇವೆ. ನೋಡಿ, ಎವ್ರಿ ಸೆಲ್ ಈಸ್ ಐಡೆಂಟಿಫೈಡ್ ಬೈ ಅನ್ ಯುನಿಕ್ ನೇಮ್, ವಿ ಕಾಲ್ ಇಟ್ ಆಸ್ ಸೆಲ್ ಅಡ್ರೆಸ್. ನೋಡಿ, ಇಲ್ಲಿ ಸೆಲ್ ಅಡ್ರೆಸ್ ಅಂತ ಹೇಳುವಂತದ್ದನ್ನ ನಾವು ಕಾಣ್ತೇವೆ. ಇದನ್ನು ನಾವು ನೇಮ್ ಬಾಕ್ಸ್ ಅಂತ ಹೇಳ್ತೇವೆ. ಈ ನೇಮ್ ಬಾಕ್ಸ್ ಒಳಗಡೆ ನಮಗೆ ಸೆಲ್ ಅಡ್ರೆಸ್ ವಿಸಿಬಲ್ ಆಗ್ತದೆ. ಈಗ ಸೆಲ್ ಅಡ್ರೆಸ್ ಯಾವ ತರ ಇರ್ತದೆ ಅಂತ ಹೇಳಿದ್ರೆ ಸೆಲ್ ಅಡ್ರೆಸ್ ಸ್ಟಾರ್ಟಿಂಗ್ ವಿತ್ ಕಾಲಮ್ ನೇಮ್ ಫಾಲೋಡ್ ಬೈ ರೋ ನಂಬರ್. ಈಗ ಈ ಸೆಲ್ಲಿನ ಹೆಸರು ಏನು ಅಂತ ಹೇಳಿದ್ರೆ J12. ಅದೇ ಈ ಸೆಲ್ಲಿನ ಹೆಸರು M8. ಈ ತರ ಕಾಲಮ್ ನೇಮ್ ಮೊದಲು ಬರ್ತದೆ, ಮತ್ತೆ ರೋ ನಂಬರ್ ಬರ್ತದೆ. ಅದನ್ನೇ ನಾವು ಸೆಲ್ ಅಂತ ಹೇಳ್ತೇವೆ. ಇಂಟರ್ಸೆಕ್ಷನ್ ಆಫ್ ರೋಸ್ ಅಂಡ್ ಕಾಲಮ್, ವಿ ಕಾಲ್ ಇಟ್ ಆಸ್ ಸೆಲ್. ಇನ್ನಿಲ್ಲಿ ಮೇಲೆ ನೋಡೋದಾದ್ರೆ ನಿಮಗೆ ಮೈಕ್ರೋಸಾಫ್ಟ್ ವರ್ಡಿನ ತರವೇ ಆಲ್ಮೋಸ್ಟ್ ಇಂಟರ್ಫೇಸ್ಗಳು ಕಾಣ್ತವೆ. ಇನ್ನು ಅದೇ ತರ ಹೋಮ್ ಇದೆ, ಇನ್ಸರ್ಟ್ ಇದೆ, ಪೇಜ್ ಲೇಔಟ್, ಹಾಗೆ ಎಲ್ಲ ಮೆನುಗಳು ಇದರಲ್ಲಿ ಇದೆ. ಅದನ್ನೆಲ್ಲ ಸ್ವಲ್ಪ ಮತ್ತೆ ನೋಡ್ಕೊಳ್ಳೋಣ. ಇಲ್ಲಿ ಮೊದಲಿಗೆ ಎಕ್ಸೆಲ್ ಅಲ್ಲಿ ನಾವು ಡೇಟಾ ಎಂಟ್ರಿಗಳನ್ನ ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ನಿಮಗೆ ಯಾವ್ದಾದ್ರು ನಂಬರ್ಸ್ ಗಳನ್ನ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿ ಆದ್ರೆ ನೀವು 2 ಸೆಲ್ ಅಲ್ಲಿ ಆ ನಂಬರ್ ಗಳನ್ನ ಬರೆದ್ರೆ ಆಯ್ತು. ಮತ್ತೆ ಈ 2 ಸೆಲ್ ಅನ್ನ ಈ ತರ ಸೆಲೆಕ್ಷನ್ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ಕರ್ಸರ್ ದೊಡ್ಡ ಪ್ಲಸ್ ಸಿಂಬಲ್ ಆಗಿ ನಿಮಗೆ ಡಿಸ್ಪ್ಲೇ ಆಗ್ತದೆ. ಈ ಸಿಂಬಲ್ ಬಂದ ಕೂಡಲೇ ಇದೆರಡನ್ನ ಸೆಲೆಕ್ಷನ್ ಮಾಡಬೇಕು. ಸೆಲೆಕ್ಷನ್ ಮಾಡಿದ ಮೇಲೆ ಇಲ್ಲಿ ಕಾರ್ನರ್ ಅಲ್ಲಿ ಒಂದು ಆಪ್ಷನ್ ಇದೆ. ಇದು ಇಲ್ಲಿ ಕಾರ್ನರ್ ಗೆ ಹೋದ ಕೂಡಲೇ ಆ ದೊಡ್ಡ ಪ್ಲಸ್ ಕನ್ವರ್ಟ್ ಆಗಿ ಸಣ್ಣ ಪ್ಲಸ್ ಆಗ್ತದೆ. ಈಗ ನೀವು ಕ್ಲಿಕ್ ಮಾಡಿ ಎಳೆದ್ರೆ ಎಲ್ಲ ಆಟೋಮೆಟಿಕ್ ಆಗಿ ಆ ನಂಬರ್ಗಳು ಫಿಲ್ ಆಗ್ತವೆ. ಇದು ಯಾವುದೇ ಆರ್ಡರ್ ಅಲ್ಲಿ ಮಾಡಬಹುದು ನಿಮಗೆ. ಈಗ ನಿಮಗೆ 5 10 ಈ ತರ ಮಾಡಬೇಕು ಅಂತ ಹೇಳಿ ಅಂದ್ರೆ 5 10 ಆರ್ಡರ್ ಅಲ್ಲಿ ಕೂಡ ಇದನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ನಿಮಗೆ ಮಂತ್ ಬರಿಬೇಕು ಅಂತ ಇಟ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ಜಾನ್ವರಿ ಎಲ್ಲ ಬರೀತಿದ್ರೆ ನಿಮಗೆ ಒಂದು ಸೆಲ್ ಮಾತ್ರ ಸಾಕು. ಕ್ಲಿಕ್ ಮಾಡಿ ಈ ತರ ಡ್ರ್ಯಾಗ್ ಮಾಡಿದ್ರೆ ಅದು ಕಂಟಿನ್ಯೂ ಆಗ್ತದೆ. ಹಾಗೆ ನಿಮಗೆ ವೀಕ್ಸ್ ಬರಿಬೇಕು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಮಂಡೇ ಅಂತ ಹೇಳಿ ಬರೆದ್ರೆ ಇದನ್ನ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಈ ತರ ನಿಮಗೆ ಫಿಲ್ಲಿಂಗ್ ಬರ್ಬೋದು ಇದರಲ್ಲಿ. ಇದು ಮಂತ್ ಹೇಗೆ ಫಿಲ್ ಮಾಡೋದು, ಮತ್ತೆ ವೀಕ್ಸ್ ಹೇಗೆ ಫಿಲ್ ಮಾಡೋದು, ನಂಬರ್ ಹೇಗೆ ಫಿಲ್ ಮಾಡೋದು ಅಂತ ಇದೆಲ್ಲ ಆಟೋಮೆಟಿಕ್ ಆಗಿ ಫಿಲ್ ಮಾಡ್ಲಿಕ್ಕೆ ಆಗುವಂಥದ್ದು. ಇನ್ನು ನಿಮಗೆ ಯಾವ್ದಾದ್ರು ಹೊಸ ರೋ ಇನ್ಸರ್ಟ್ ಮಾಡಬೇಕು, ಹೊಸ ಕಾಲಮ್ ಇನ್ಸರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಈ ತರ ಆರೋ ಮಾರ್ಕ್ ಇರುವಾಗ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಇನ್ಸರ್ಟ್ ಅಂತ ಕೊಡಿ. ಅದರ ಮೇಲ್ಗಡೆ ಒಂದು ಸೆಲ್ ನಮಗೆ ಇನ್ಸರ್ಟ್ ಆಗಿ ಸಿಗ್ತದೆ. ಹಾಗೆ ಕಾಲಮ್ ಬೇಕು ಅಂತ ಹೇಳಿದ್ರೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಇನ್ಸರ್ಟ್ ಕೊಡಿ. ಆಗ ಒಂದು ಕಾಲಮ್ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತದೆ. ಆಟೋಮೆಟಿಕ್ ಆಗಿ ನಿಮಗೆ ಕಾಲಮ್ ನೇಮ್ಗಳು ಅಡ್ಜಸ್ಟ್ ಆಗ್ತವೆ. ಈಗ ಇದರ ಡಿ ಯ ಮಿಡ್ಲಲ್ಲಿ ಒಂದು ಇನ್ಸರ್ಟ್ ಮಾಡಿದ್ರೆ ಅದು ಡಿ ಆಗ್ತದೆ, ನೆಕ್ಸ್ಟ್ ಇದು ಇ ಆಗಿ ಕನ್ವರ್ಟ್ ಆಗ್ತದೆ. ಈ ತರ ಆಟೋಮೆಟಿಕ್ ಆಗಿ ಇದನ್ನ ಮಾಡಬಹುದು. ನೋಡಿ, ಮಾಡಿ ಆದ್ಮೇಲೆ ನೀವೆಲ್ಲವನ್ನ ಸೆಲೆಕ್ಷನ್ ಮಾಡಬಹುದು. ಬೇಕಿದ್ರೆ ಇಲ್ಲಿ ಬಂದ್ರೆ ಇಲ್ಲಿ ಆಲ್ ಬಾರ್ಡರ್ ಅಂತ ಆಪ್ಷನ್ ಇದೆ, ಇದು ಕೊಟ್ರೆ ಎಲ್ಲ ಪೇಜಿಗೂ ಬಾರ್ಡರ್ ಬರ್ತದೆ. ನಿಮಗೀಗ ಸೆಲ್ಲಿನ ವಿಡ್ತ್ ಅನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಇಲ್ಲಿ ಇದರ ಮಿಡ್ಲಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಒಂದು ಪ್ಲಸ್ ಸಿಂಬಲ್ ಆಗಿ ಕನ್ವರ್ಟ್ ಆಗ್ತದೆ ವಿತ್ 2 ಸೈಡ್ ಆರೋ ಮಾರ್ಕ್. ಆಗ ಬಂದ ಕೂಡಲೇ ಕ್ಲಿಕ್ ಮಾಡಿ ಈಗ ಡ್ರ್ಯಾಗ್ ಮಾಡಿ, ಆಗ ನಿಮಗೆ ಆಟೋಮೆಟಿಕ್ ಆಗಿ ಸೆಲ್ಲಿನ ವಿಡ್ತ್ ಇನ್ಕ್ರೀಸ್ ಆಗ್ತದೆ.
ಇಲ್ಲೊಂದು ಸಣ್ಣ ಎಕ್ಸಸೈಸ್ ನೀಡಿದ್ದಾರೆ ನೋಡಿ. ಇಲ್ಲಿ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಸೀರಿಯಲ್ ನಂಬರ್ ಇದೆ, ಸ್ಟೂಡೆಂಟ್ ನೇಮ್ ಇದೆ ಮತ್ತು ಅವನ 6 ಸಬ್ಜೆಕ್ಟ್ಸಿನ ಮಾರ್ಕ್ಸ್ ಇದೆ. ಈಗ ನಾವು ಟೋಟಲ್ ಮತ್ತು ರಿಸಲ್ಟನ್ನು ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ಯಾವ ಥರ ಫಾರ್ಮುಲಾ ಹಾಕ್ಬೋದು ಅಂತ ನೋಡುವ. ಇದರಲ್ಲಿ ಮೊದಲು ಬೇಕಾದ್ದು ನಮಗೆ ಸಮ್ ಬೇಕಾದ್ದು. ಈಗ ಸಮ್ ಬೇಕಿದ್ರೆ ನಮಗೆ ಒಂದು ಆಪ್ಷನ್ ಇರುವಂಥದ್ದು ಈ ಥರ ಸೆಲೆಕ್ಷನ್ ಮಾಡ್ಬೋದು. ಈ ಥರ ಸೆಲೆಕ್ಷನ್ ಮಾಡಿ ಆದಮೇಲೆ ಇಲ್ಲಿ ಆಟೋ ಸಮ್ ಅಂತ ಒಂದು ಆಪ್ಷನ್ ಇದೆ, ಅದು ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ಸಮ್ ಡಿಸ್ಪ್ಲೇ ಆಗ್ತದೆ. ಇದು ಕ್ವಿಕ್ಕಾಗಿ ನಿಮಗೆ ಸಮ್ ಬೇಕಿದ್ರೆ. ಆದರೆ ನಮಗೀಗ ಫಾರ್ಮುಲಾವೇ ಡೈರೆಕ್ಟಾಗಿ ಯೂಸ್ ಮಾಡಬೇಕು ಅಂತ ಹೇಳಿದರೆ ಒಂದು ಈ ಥರ ಮಾಡ್ಬೋದು. ಈಕ್ವಲ್ ಅಂತ ಕೊಟ್ಟು ಅದರಲ್ಲಿ ಸಮ್ SUM ಸಮ್ ಅಂತ ಹೇಳೋದು ಫಾರ್ಮುಲಾ. ಅದಾದ ಮೇಲೆ ಬ್ರಾಕೆಟ್ ಓಪನ್ ಮಾಡಿ ಎಲ್ಲಿಂದ ಇಲ್ಲಿವರೆಗೆ ಸಮ್ ಮಾಡಬೇಕು. ಈಗ ಇಲ್ಲಿಂದ ಇಲ್ಲಿವರೆಗೆ ನಾನು ಸಮ್ ಅಂತ ಕೊಟ್ಟೆ, ಬ್ರಾಕೆಟ್ ಕ್ಲೋಸ್ ಮಾಡಿದೆ, ಎಂಟರ್ ಹೊಡೆದೆ. ಈಗ ಇಲ್ಲಿಯ ಸಮ್ ಬಂತು. ಅದೇ ಸೇಮ್ ಸಮ್ ನಿಮಗೆ ಈ ಥರ ಸೆಲೆಕ್ಷನ್ ಮಾಡಿ ಆಟೋ ಸಮ್ ಕೊಡುವಾಗಲೂ ಬರುವಂಥದ್ದು. ಇಲ್ಲಿ ಫಾರ್ಮುಲಾ ಇದೆ, ಸೇಮ್ ಫಾರ್ಮುಲಾವನ್ನು ನಾನು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡಿದೆ ಅಷ್ಟೇ. ಈಗ ಮ್ಯಾನ್ಯಲ್ ಆಗಿ ಯಾವುದೇ ಫಾರ್ಮುಲಾ ಎಂಟ್ರಿ ಮಾಡಬೇಕಿದ್ರೆ ನೀವು ಈಕ್ವಲ್ ಸೈನ್ ಹಾಕಲೇಬೇಕು. ಇನ್ನೊಂದು ಮೆಥಡ್ ನಿಮಗೆ ಡೈರೆಕ್ಟ್ ಆಗಿ ಆ ವ್ಯಾಲ್ಯೂವನ್ನು ಇಟ್ಕೊಂಡು ಟೋಟಲ್ ಮಾಡ್ಬೋದು. ಸೆಲ್ ಅಡ್ರೆಸ್, ಈಗ ಇದೊಂದು ಕ್ಲಿಕ್ ಮಾಡಿದಾಗ ಆ ಸೆಲ್ ಅಡ್ರೆಸ್ ಇಲ್ಲಿ ಬಂತು, ಪ್ಲಸ್ ಸೆಕೆಂಡ್ ಒನ್, ಪ್ಲಸ್ ಥರ್ಡ್ ಒನ್, ಪ್ಲಸ್ ಫೋರ್ತ್ ಒನ್, ಪ್ಲಸ್ ಫಿಫ್ತ್ ಒನ್, ಪ್ಲಸ್ ಸಿಕ್ಸ್ತ್ ಒನ್. ಇನ್ನು ಪ್ಲಸ್ ಹಾಕ್ಲಿಕ್ಕಿಲ್ಲ, ಇಲ್ಲಿಗೆ ಸಮ್ ಮಾಡೋದು ಮುಗೀತು, ಟೋಟಲ್ ಕೊಡ್ಬೋದು. ಈ ಥರ ಕೂಡ ನಿಮಗೆ ಟೋಟಲನ್ನು ಡಿಸ್ಪ್ಲೇ ಮಾಡ್ಬೋದು. ಇದು ಎರಡು ಮೆಥಡ್ ನಿಮಗೆ ಸಮ್ ಡಿಸ್ಪ್ಲೇ ಮಾಡಲಿಕ್ಕೆ. ಡೈರೆಕ್ಟಾಗಿ ಬೇಕು ಅಂತ ಹೇಳಿದ್ರೆ ಈಗ ಆಟೋ ಸಮ್ ಕ್ಲಿಕ್ ಮಾಡ್ಬೋದು, ಅದು ಆಟೋಮೆಟಿಕ್ಕಾಗಿ ಆ ಸಮ್ ಡಿಸ್ಪ್ಲೇ ಆಗ್ತದೆ. ಇನ್ನೀಗ ನಾನು ರಿಸಲ್ಟ್ ಪಾಸ್ ಆ ಫೇಲ್ ಅಂತ ನೋಡಬೇಕು. ಈಗ ನಾನು ಸಿಂಪಲ್ ಆಗಿ ಇದನ್ನು ಮಾಡ್ತೇನೆ. ಒಂದು ರಿಸಲ್ಟನ್ನು ಸಿಂಪಲ್ ಆಗಿ ನಿಮಗೆ ಮಾಡಬೇಕಿದ್ರೆ ಇದಕ್ಕೆ ನಾವು ಉಪಯೋಗಿಸುವಂಥ ಒಂದು ಫಾರ್ಮುಲಾ ಅಂತ ಹೇಳುವಂಥದ್ದು ಈಫ್ ಸ್ಟೇಟ್ಮೆಂಟ್. ಈಫ್ ಸ್ಟೇಟ್ಮೆಂಟ್ ಯಾವ ಥರ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಈಫ್ ಸ್ಟೇಟ್ಮೆಂಟಲ್ಲಿ ಒಂದು ಕಂಡೀಷನ್ ಇರ್ತದೆ, ಅದು ಈ ಥರ ಇರ್ತದೆ. ಈ ಕಂಡೀಷನ್ ಅದನ್ನು ನಾವು ಲಾಜಿಕಲ್ ಟೆಸ್ಟ್ ಅಂತ ಹೇಳ್ತೇವೆ. ಆ ಕಂಡೀಷನ್ ಟ್ರೂ ಆಗಿದ್ರೆ ಒಂದು ರಿಸಲ್ಟ್ ಅದು ಡಿಸ್ಪ್ಲೇ ಮಾಡ್ತದೆ, ಕಂಡೀಷನ್ ಫಾಲ್ಸ್ ಆಗಿದ್ರೆ ಮತ್ತೊಂದು ರಿಸಲ್ಟ್ ಡಿಸ್ಪ್ಲೇ ಮಾಡ್ತದೆ. ಈಗ ನಾನು ಯಾವುದಾದ್ರೂ ಒಂದು ವ್ಯಾಲ್ಯೂಗೆ ನಾನು ಕೊಡ್ತೇನೆ. ಈಗ ಇಲ್ಲಿರುವಂಥ ಯಾವುದಾದ್ರೂ ಒಂದು ವ್ಯಾಲ್ಯೂಗೆ ಮಾತ್ರ ನಾನು ಪಾಸ್ ಆ ಫೇಲ್ ಅಂತ ನೋಡ್ತೇನೆ. ಈಗ ಕನ್ನಡದಲ್ಲಿ ಅವನು ಪಾಸ್ ಆ ಫೇಲ್ ಅಂತ ನೋಡ್ತೇನೆ. ಅದನ್ನು ನೋಡಬೇಕಿದ್ರೆ ಈಗ ಈ ಸೆಲ್, ಆ ಸೆಲ್ ಗ್ರೇಟರ್ ದೆನ್ 35 ಅಂತ ಫಸ್ಟಿಗೆ ಚೆಕ್ ಮಾಡ್ತೇನೆ. ಗ್ರೇಟರ್ ದೆನ್ 35 ಇದ್ದರೆ ಏನಾಗಬೇಕು? ಪಾಸ್, ಅವನು ಪಾಸ್ ಅಂತ ಡಿಸ್ಪ್ಲೇ ಮಾಡ್ಬೋದು. ಅದನ್ನು ಡಬಲ್ ಕೋಟ್, ಯಾವುದೇ ಟೆಕ್ಸ್ಟ್ಗಳನ್ನು ಹಾಕುವಾಗ ಅದನ್ನು ಡಬಲ್ ಕೋಟ್ನ ಒಳಗಡೆ ಹಾಕಬೇಕು. ನೋಡಿ ಇಲ್ಲಿ ಇದಾದ ಮೇಲೆ ನಾನು ಕಾಮಾ ಹಾಕಿದ್ದೇನೆ. ಈಗ ಇದು ಲಾಜಿಕಲ್ ಟೆಸ್ಟ್. ಲಾಜಿಕಲ್ ಟೆಸ್ಟ್ ಆದ ಮೇಲೆ ಇಲ್ಲಿ ತೋರಿಸ್ತದೆ ವ್ಯಾಲ್ಯೂ ಇಫ್ ಟ್ರೂ. ಈ ಕಂಡೀಷನ್ ಟ್ರೂ ಆಗಿದ್ರೆ ಏನು ಮಾಡಬೇಕು? ಕಂಡೀಷನ್ ಟ್ರೂ ಆಗಿದ್ರೆ ಪಾಸ್ ಅಂತ ಡಿಸ್ಪ್ಲೇ ಮಾಡಬೇಕು. ಅದೇ ಥರ ಕಂಡೀಷನ್ ಫೇಲ್ ಆದರೆ, ಅಂದರೆ ಈ ಕಂಡೀಷನ್ ರಾಂಗ್ ಅಂತ ಹೇಳಿ ಆದರೆ ಏನು ಹಾಕಬೇಕು? ಪಾಸ್ ಅಂತ, ಫೇಲ್ ಅಂತ ಡಿಸ್ಪ್ಲೇ ಮಾಡಬೇಕು. ಇದು ಎರಡು ಆಪ್ಷನ್ ಇರುವಂಥದ್ದು. ಡಬಲ್ ಕೋಟ್ ಕ್ಲೋಸ್ ಮಾಡಿ, ಬ್ರಾಕೆಟ್ ಕ್ಲೋಸ್ ಮಾಡಿ, ಎಂಟರ್ ಹೊಡೀರಿ. ಈಗ ಇದು ರಿಸಲ್ಟ್ ಏನು ಬರ್ತದೆ? ಪಾಸ್ ಅಂತ ಬರ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ 82 ಇದೆ. ಈಗ ನೋಡಿ ಇದೆರಡನ್ನು ಸೆಲೆಕ್ಷನ್ ಮಾಡಿದರೆ, ನಾನು ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಮಾಡೋ ಮೆಥಡ್ ಹೇಳಿದ್ದೇನೆ. ಇದರ ಕಾರ್ನರಿಗೆ ಬಂದರೆ ಪ್ಲಸ್ ಸಿಂಬಲ್ ಹೊಡೆದು ಇದನ್ನು ಡ್ರ್ಯಾಗ್ ಮಾಡಿದರೆ ಎಲ್ಲದಕ್ಕೂ ರಿಸಲ್ಟ್ ಆಟೋಮೆಟಿಕ್ಕಾಗಿ ಬರ್ತದೆ. ಈಗ ಇದು ಈ ಒಂದು ಸೆಲ್ಲಿಗೆ ರೆಫರೆನ್ಸ್ ಕೊಟ್ಟು ನಾನು ಮಾಡಿದಂಥದ್ದು. ಈಗ ಇಲ್ಲಿ ಎಲ್ಲವೂ 35ಗಿಂತ ಅಬೋವ್ ಇದೆ, ಆದ ಕಾರಣ ಇಲ್ಲಿ ಎಲ್ಲವೂ ಪಾಸ್ ಅಂತ ಬರ್ತದೆ. ಈಗ ನಾನೊಂದು ಇದನ್ನು 31 ಅಂತ ಕೊಡ್ತೇನೆ. ನೋಡಿ ಇಲ್ಲಿ ಇದು ಫೇಲ್ ಅಂತ ಡಿಸ್ಪ್ಲೇ ಆಯಿತು. ಈ ಥರ ಎರಡು ಕಂಡೀಷನ್ ಯಾಕೆ ಕೊಡೋದು ಅಂತ ಹೇಳಿದರೆ, ತುಂಬ ಸೆಲ್ಲಲ್ಲಿ ನಿಮಗೆ ಕಂಟೆಂಟ್ ಇದೆ ಅಂತೇಳಿ. ಆದರೆ ಈ ಕಂಡೀಷನ್ ಕೊಟ್ಟರೆ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಮಾಡುವಾಗ ಎಲ್ಲದಕ್ಕೂ ಆ ರಿಸಲ್ಟ್ ಅಪ್ಲೈ ಆಗ್ತದೆ. ನೋಡಿ ಆಟೋಮೆಟಿಕ್ ಆಗಿ ಇಲ್ಲಿಗ C2 ಅಂತ ತೋರಿಸ್ತಾ ಇದೆ. ಈಗ ಕೆಳಗಿನ ಸೆಲ್ಲಿಗೆ ಬಂದರೆ ಅದು C3 ಆಯಿತು, ನೆಕ್ಸ್ಟ್ ಸೆಲ್ಲಿಗೆ ಬಂದರೆ ಅದು C4 ಆಯಿತು. ಆಟೋಮೆಟಿಕ್ ಆಗಿ ನಿಮಗೆ ಫಾರ್ಮುಲಾ ಚೇಂಜಸ್ ಆಗ್ತದೆ ಈ ಥರ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದರೆ. ಇದು ಒಂದು ಮೆಥಡ್ ರಿಸಲ್ಟ್ ಡಿಸ್ಪ್ಲೇ ಮಾಡಲಿಕ್ಕೆ. ಮತ್ತೊಂದು ಮೆಥಡ್, ಈಗ ಎಲ್ಲದಕ್ಕೂ ನನಗೆ ರಿಸಲ್ಟ್ ಬೇಕು, ಈ ಒಂದು ಮೆಥಡಲ್ಲಿ ಆಗೋದಿಲ್ಲ ಎಲ್ಲದಕ್ಕೂ ರಿಸಲ್ಟ್ ಬೇಕು ಅಂತೇಳಿ. ಆದರೆ ಈಗ ನಾವು ಇಲ್ಲೊಂದು ಫಾರ್ಮುಲಾ ಯೂಸ್ ಮಾಡಬೇಕಾಗ್ತದೆ. ಅದು ಇಫ್ ಸ್ಟೇಟ್ಮೆಂಟ್ ಸೇಮ್, ಆಗ ನಾನು ಹೇಳಿದೆ ಅದೇ ಥರ ಇನ್ನೊಂದು ಇಲ್ಲಿ ಆ್ಯಂಡ್ ಅಂತ ಹೇಳುವಂಥ ಒಂದು ಸ್ಟೇಟ್ಮೆಂಟ್ ಯೂಸ್ ಮಾಡಬೇಕಾಗ್ತದೆ. ಈ ಆ್ಯಂಡಲ್ಲಿ ಏನು ಹೇಳಬೇಕು ಅಂತ ಹೇಳಿದ್ರೆ, ನಾವು ಎಲ್ಲವನ್ನು ಕಂಪೇರ್ ಮಾಡಬೇಕು. C2 ಗ್ರೇಟರ್ ದೆನ್ 35, ನೆಕ್ಸ್ಟ್ ಒನ್ D2 ಗ್ರೇಟರ್ ದೆನ್ 35, ಹಾಗೆಯೇ D3 ಗ್ರೇಟರ್ ದೆನ್ 35. ಎಲ್ಲ ಸೆಲ್ಲು ಕೂಡ 35ಗಿಂತ ಗ್ರೇಟರ್ ಇದೆಯಾ ಅಂತೇಳಿ ಚೆಕ್ ಮಾಡಿದರೆ ಮಾತ್ರ ನಮಗೆ ಈ ರಿಸಲ್ಟನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಆಗ್ತದೆ. ಇದು ಗ್ರೇಟರ್ ದೆನ್ 35, ಇದು ಗ್ರೇಟರ್ ದೆನ್ 35, ನೆಕ್ಸ್ಟ್ ಸೆಲ್ ಕೂಡ ಗ್ರೇಟರ್ ದೆನ್ 35. ಇದಿಷ್ಟು 35 ಇದ್ದರೆ ಏನು ಕೊಡಬೇಕು? ಪಾಸ್. ಅದಲ್ಲ ಅಂದರೆ ಫೇಲ್.
ಎರಡು ಕಂಡೀಷನಲ್ಲಿ ನಮಗೆ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಎರಡಕ್ಕೂ ಕೊಟೇಶನ್ ಡಬಲ್ ಕೋಟ್ ಹಾಕಲೇಬೇಕು. ಡಬಲ್ ಕೋಟ್ ಹಾಕದಿದ್ರೆ ನಿಮಗೆ ಡಿಸ್ಪ್ಲೇ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿ ಒಂದು ಡಬಲ್ ಕೋಟ್ ಹಾಕಿದ್ದೇನೆ. ಅದಾದಮೇಲೆ ಬ್ರಾಕೆಟ್ ಎಂಡ್ ಮಾಡಿದ ಮೇಲೆ ಎಂಟರ್ ಹೊಡೀರಿ. ಈಗ ಇದು ಫೇಲ್ ಅಂತ ಬಂತು. ಇಲ್ಲಿ ಇದು ಯಾಕೆ ಫೇಲ್ ಅಂತ ಬಂತು ಅಂತ ಹೇಳಿದರೆ ನೋಡಿ, ಇಲ್ಲಿ ನಾನು 31 ಕೊಟ್ಟಿದ್ದೇನೆ, ಅದಕ್ಕೆ ಅದು ಫೇಲ್ ಬಂತು. ಒಂದರಲ್ಲಿ ಫೇಲ್ ಇದ್ರೂ ಕೂಡ ರಿಸಲ್ಟ್ ಫೇಲ್ ಆಗ್ತದೆ. ಅದೇ ಥರ ಇಲ್ಲಿ ಕೆಳಗಡೆ ಕೂಡ ಒಂದು 31 ಇದೆ, ಆದ ಕಾರಣ ಇದು ಫೇಲ್ ಅಂತ ಬಂತು. ಈ ಥರ ಫಾರ್ಮುಲಾವನ್ನು ಅಪ್ಲೈ ಮಾಡ್ಬೋದು. ಇಲ್ಲಿ ಆ್ಯಂಡ್ ಅಂತ ಹೇಳೋದ್ರ ಒಳಗಡೆ ನಿಮಗೆ ಎಷ್ಟು ಕಂಡೀಷನ್ ಬೇಕಿದ್ರೂ ಕೊಡ್ಬೋದು. ಈ ಆ್ಯಂಡ್ ಅಂತ ಹೇಳೋದು ಏನು ಮಾಡ್ತದೆ ಅಂತ ಹೇಳಿದರೆ, ಈ ಎಲ್ಲ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗಿದೆಯಾ ಅಂತ ನೋಡ್ತದೆ. ಅಂದರೆ ಎಲ್ಲ ಮಾರ್ಕ್ ಕೂಡ ಗ್ರೇಟರ್ ದೆನ್ 35 ಇದೆ ಅಂತ ಹೇಳಿ ಆದರೆ ಮಾತ್ರ ಅದು ಪಾಸ್ ಅಂತ ಡಿಸ್ಪ್ಲೇ ಮಾಡ್ತದೆ. ಇದರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಫೇಲ್ ಆದರೆ ಅದು ಫೇಲ್ ಅಂತ ಡಿಸ್ಪ್ಲೇ ಮಾಡ್ತದೆ. ನೆಕ್ಸ್ಟ್ ಇಲ್ಲೊಂದು ಪರ್ಸೆಂಟೇಜಿಗೆ ಒಂದು ಕಾಲಮ್ ಹಾಕಿ, ನಾವೀಗ ಪರ್ಸೆಂಟೇಜನ್ನು ಫೈಂಡ್ ಔಟ್ ಮಾಡಲಿಲ್ಲ. ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕಿದ್ರೆ ಇಲ್ಲಿ ಈಕ್ವಲ್ ಹಾಕಿ ಟೋಟಲ್ ಡಿವೈಡೆಡ್ ಬೈ 6 ಹಾಕಿ, ಸ್ಲ್ಯಾಶ್ ಕೊಟ್ಟರೆ ಅದು ಡಿವೈಡ್ ಅಂತ ಅರ್ಥ. 6 ಯಾಕೆ ಅಂತ ಹೇಳಿದರೆ ನಾನಿಲ್ಲಿ 600ರಲ್ಲಿ ಮಾರ್ಕ್ ಎಂಟ್ರಿ ಮಾಡಿದ್ದೇನೆ, ಆದ ಕಾರಣ 6. ಕೆಲವೊಮ್ಮೆ 625ರಲ್ಲಿ ಮಾರ್ಕ್ ಇದ್ದರೆ 6.25 ಎಂಟ್ರಿ ಮಾಡ್ಬೋದು. ನೋಡಿ ಇಲ್ಲಿ ಕ್ಲಿಕ್ ಮಾಡಿದೆ, ಈಗ ಇದರ ಪರ್ಸೆಂಟೇಜ್ ಬಂತು. ನನಗೇನು ಇದನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದೆ, ಆದರೆ ಇಲ್ಲೇನಾಯಿತು ಅಂತ ಹೇಳಿದರೆ ತುಂಬ ಡೆಸಿಮಲ್ ಪಾಯಿಂಟಿಗೆ ಈ ಮಾರ್ಕ್ ಬಂದಿದೆ. ಅದನ್ನು ಇಲ್ಲಿ ಮೇಲೆ 0ವನ್ನು ಲೆಸ್ ಮಾಡಿದ ಕೂಡಲೇ ನಿಮಗೆ ಅದನ್ನು 2 ಪಾಯಿಂಟಿಗೆ ರೆಡ್ಯೂಸ್ ಮಾಡ್ಕೊಳ್ಬೋದು. ಈಗ ಗ್ರೇಡ್ ಫೈಂಡ್ ಔಟ್ ಮಾಡುವ. ಈಗ ಗ್ರೇಡ್ ಯಾವ ಥರ ಅಂತ ಹೇಳಿದರೆ ಪರ್ಸೆಂಟೇಜ್ಗೆ ರಿಲೇಟೆಡ್ ಆಗಿ ಗ್ರೇಡ್ ಫೈಂಡ್ ಔಟ್ ಮಾಡುವ. ಈಗ ಇಲ್ಲಿ ನಾವು ಫಾರ್ಮುಲಾ ಹಾಕ್ತೇನೆ. ಇಫ್ ಬ್ರಾಕೆಟ್ ಓಪನ್ ಫಸ್ಟ್ ಸೆಲ್ ಪರ್ಸೆಂಟೇಜ್ ಸೆಲ್ ಅದು ಗ್ರೇಟರ್ ದ್ಯಾನ್ 90 ಇದ್ದರೆ ನನಗೇನು ಗ್ರೇಡ್ ಕೊಡ್ಬೋದು, A+ ಗ್ರೇಡ್ ನಾನು ಕೊಡ್ತೇನೆ. ಕೋಮಾ ಇದೀಗ ನೆಕ್ಸ್ಟ್ ಎಗೈನ್ ಮತ್ತೊಂದು ಇಫ್ ಆ್ಯಡ್ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದರೆ ಅಲ್ಲಿ ಕಂಡೀಷನ್ ಮಲ್ಟಿಪಲ್ ಇದೆ, ಆದ ಕಾರಣ ಮತ್ತೊಂದು ಇಫ್ ಸ್ಟೇಟ್ಮೆಂಟ್ ಕೂಡ ಸೆಲೆಕ್ಟ್ ಮಾಡಬೇಕಾಗ್ತದೆ. ಈಗ ನೋಡಿ, ಈ ಸೆಲ್ ಗ್ರೇಟರ್ ದ್ಯಾನ್ 75 ಇದ್ದರೆ ಏನು ಅಂತೇಳಿ, ಗ್ರೇಟರ್ ದೆನ್ 75 ಇದ್ದರೆ ನಾನು ಅದಕ್ಕೆ ಏನು ಕೊಡ್ತೇನೆ, ಒಂದು ಗ್ರೇಡ್ ಎ ಅಂತ ಕೊಡ್ತೇನೆ. ಇನ್ನು ಕೊಮಾ ನೆಕ್ಸ್ಟ್ ಮತ್ತೊಂದು ಇಫ್ ಯೂಸ್ ಮಾಡ್ತೇನೆ. ಇಲ್ಲಿ ಪುನಃ ಇನ್ನೊಂದು ಇಫ್ ಯೂಸ್ ಮಾಡಿಕೊಂಡು ಅದು ಕೂಡ ಗ್ರೇಟರ್ ದ್ಯಾನ್ 60 ಇದ್ದರೆ ನಾನು ಅದಕ್ಕೆ B+ ಕೊಡ್ತೇನೆ. B+. ನೆಕ್ಸ್ಟ್ ಇನ್ನೊಂದು ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೇನೆ. ಆ ಇಫ್ ಸ್ಟೇಟ್ಮೆಂಟಲ್ಲಿ ಇದು ಮಾರ್ಕ್ ಗ್ರೇಟರ್ ದ್ಯಾನ್ 50 ಇದ್ದರೆ B ಡಿಸ್ಪ್ಲೇ ಮಾಡ್ತೇನೆ. 50 ಇದ್ದರೆ B, ಡಬಲ್ ಕೋಟ್ ಒಳಗಡೆ B ಅಂತ ಬರೀರಿ. ಅದಾದ ಮೇಲೆ ನೆಕ್ಸ್ಟ್ ಒನ್ ಮೋರ್ ಇಫ್ ಸ್ಟೇಟ್ಮೆಂಟ್, ಮಾರ್ಕ್ಸ್ ಗ್ರೇಟರ್ ದೆನ್ 35 ಇದ್ದರೆ ನಾನು ಅದಕ್ಕೆ C+ ಗ್ರೇಡ್ ಕೊಡ್ತೇನೆ. C+ ಕೊಡ್ತೇನೆ. ಇಲ್ಲಿಗೆ ನನ್ನ ಗ್ರೇಡ್ ಎಂಡ್ ಆಯಿತು. ಸೊ ನಾನು ಬಿಲೋ 35 ಇದ್ದರೆ ಅದು ಆ್ಯಕ್ಚುಲಿ ಫೇಲ್. ಸೊ ನಾನಿಲ್ಲಿ ಫೇಲ್ ಅಂತ ಕೊಡ್ತೇನೆ. ಬಿಲೋ 35 ಇದ್ದರೆ ಫೇಲ್. ಇದನ್ನು ಸೇವ್ ಮಾಡ್ತೇನೆ. ನೋಡಿ, ಈಗ ಎಲ್ಲ ಬ್ರಾಕೆಟ್ ಕ್ಲೋಸ್ ಮಾಡ್ತಾ ಬನ್ನಿ. 2 ಅಲ್ಲಿ ಹೈಲೈಟ್ ಆಗ್ತದೆ ಬ್ರಾಕೆಟ್ ಕ್ಲೋಸ್ ಬಂದಾಗೆ. 3 ನೆಕ್ಸ್ಟ್ ಲಾಸ್ಟ್ 1. ಇಲ್ಲಿಗ ಎಲ್ಲವೂ ಮುಗಿಯಿತು. ಇನ್ನು ಎಂಟರ್ ಹೊಡೀರಿ. ಈಗ ಇದಕ್ಕೆ ಎ ಅಂತ ಬರ್ತದೆ. ಯಾಕಂತ ಹೇಳಿದರೆ ಇದು 80ಗಿಂತ ಎಬವ್ ಇದೆ. ಈಗ ಡೌನ್ ಮಾಡಿ ನೋಡಿ, ಬೇರೆ ಬೇರೆ ಗ್ರೇಡ್ಗಳು ಅದು ಆಟೋಮೆಟಿಕ್ಕಾಗಿ ಡಿಸ್ಪ್ಲೇ ಆಗ್ತದೆ. ಸೊ ಇಲ್ಲಿ ನಾನು ಏನು ಮಾಡಿದ್ದು ಅಂತ ನೋಡೋದಾದರೆ ನೋಡಿ, ಇಲ್ಲಿ ಫಾರ್ಮುಲಾ ಯಾವ ಥರ ಇದೆ ಅಂತೇಳಿ ನಾನು ಹೇಳಿದೆ. ಇಫ್ ಸ್ಟೇಟ್ಮೆಂಟಲ್ಲಿ 2 ಪಾರ್ಟ್ ಇರ್ತದೆ. ಒಂದು ಕಂಡೀಷನ್ ಟ್ರೂ ಆದರೆ ಒಂದು ರಿಸಲ್ಟ್, ಕಂಡೀಷನ್ ಫಾಲ್ಸ್ ಆದರೆ ಮತ್ತೊಂದು ರಿಸಲ್ಟ್. ಈಗ ನಾನು ಫಸ್ಟ್ ಒಂದು ಇಫ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಇದು ಫಸ್ಟ್ ಇಫ್ ಸ್ಟೇಟ್ಮೆಂಟ್. ಈ ಇಫ್ ಸ್ಟೇಟ್ಮೆಂಟಿಗೆ ಟ್ರೂ ಪಾರ್ಟ್ ಈ ಫಸ್ಟಿಂದ ಆಗಿರ್ತದೆ. ಇದಕ್ಕೆ ಎಲ್ಸ್ ಪಾರ್ಟ್ ಇಲ್ಲಿಂದ ಇಲ್ಲಿವರೆಗೆ ಇರುವುದು ಎಲ್ಸ್ ಪಾರ್ಟ್. ಅಂದರೆ ಈ ಕಂಡೀಷನ್ ಫೇಲ್ ಆದರೆ ನೆಕ್ಸ್ಟ್ ಅದು ಇಲ್ಲಿಗೆ ಸ್ಟೆಪ್ಪಿಗೆ ಹೋಗ್ತದೆ. ಈಗ ಮಾರ್ಕ್ ಆಲ್ರೆಡಿ 90ಗಿಂತ ಎಬವ್ ಆಗಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ಇಲ್ಲಿ A+ ಡಿಸ್ಪ್ಲೇ ಆಗ್ತದೆ, ಪ್ರೋಗ್ರಾಮ್ ಎಕ್ಸಿಟ್ ಆಗ್ತದೆ. ಅದರ ಮುಂದಿನ ಸ್ಟೇಟ್ಮೆಂಟನ್ನು ಅದು ಓದಲಿಕ್ಕೆ ಹೋಗೋದಿಲ್ಲ. ಈಗ ನೋಡಿ, ನಮ್ಮ ಕಂಡೀಷನ್ ಏನಿದೆ ಅಂತ ಹೇಳಿದರೆ 81% ಇದೆ. ಈಗ 81% ಅಂತ ಹೇಳೋದು ಅದು 75%ಗಿಂತ ಗ್ರೇಟರ್ ಇದೆ, 90%ಗಿಂತ ಕಡಿಮೆ ಇದೆ. ಆದ ಕಾರಣ ನನಗೆ ಇಲ್ಲಿ ಗ್ರೇಡ್ ಕೊಡುವಾಗ ಅದು ಎ ಅಂತ ಹೇಳುವಂಥ ಗ್ರೇಡ್ ಡಿಸ್ಪ್ಲೇ ಆಗಿದೆ. ನೋಡಿ, ಇಲ್ಲಿ ಡಿಸ್ಪ್ಲೇ ಆದಂಥ ಗ್ರೇಡ್ ಎ ಆಗಿದೆ. ಯಾಕೆ ಎ ಆಗಿದೆ ಅಂತ ಹೇಳಿದರೆ ಇಲ್ಲಿ ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ, ಆದ ಕಾರಣ ಅಲ್ಲಿರುವ ವ್ಯಾಲ್ಯೂವನ್ನು ಡಿಸ್ಪ್ಲೇ ಮಾಡ್ತದೆ. ಇನ್ನು ಇದಕ್ಕಿಂತ ಮುಂದೆ ಅದು ಓದಲಿಕ್ಕೆ ಹೋಗೋದಿಲ್ಲ, ಅದು ಅಲ್ಲಿಗೆ ಸ್ಟಾಪ್ ಆಗ್ತದೆ. ಈಗ B+ನ ಕಂಡೀಷನ್ ನೋಡುವ. ಇಲ್ಲಿ ಈಗ ಏನಾಗಿದೆ, ಅದು 75ಗಿಂತ ಗ್ರೇಟರ್ ಇಲ್ಲ, ಅದು ಇರುವಂಥದ್ದು 60ಗಿಂತ ಗ್ರೇಟರ್ ಮತ್ತು 75ನ ಒಳಗಡೆ ಇರುವಂಥದ್ದು.
ಸೊ ಇಲ್ಲಿ ಈ ಎರಡೂ ಕಂಡೀಷನ್ಗಳು ಫೇಲ್ ಆಗ್ತವೆ. ಇಲ್ಲಿ ಕಂಡೀಷನ್ ಸ್ಯಾಟಿಸ್ಫೈ ಆಗುವಂಥದ್ದು ಇದು ಗ್ರೇಟರ್ ದೆನ್ 60, ಆದ ಕಾರಣ ಅಲ್ಲಿ ಅದು ಬಿ ಪ್ಲಸ್ ಡಿಸ್ಪ್ಲೇ ಆಗ್ತದೆ. ಹೀಗೆ ಯಾವ ಪರ್ಸೆಂಟೇಜ್ ಇದೆ ಅದಕ್ಕೆ ರಿಲೇಟೆಡ್ ಗ್ರೇಡ್ಗಳು ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ ಫಾರ್ಮುಲಾಸ್ ನಮಗೆ ನೋಡುವಾಗ, ಆದರೆ ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿ ಇದೆ. ಎಲ್ಲ ಕಡೆ ಕೂಡ ಈಫ್ ಸ್ಟೇಟ್ಮೆಂಟ್ ಇರೋದು. ನೋಡು, ಫಸ್ಟ್ ಈಫಿಗೆ ಇದು ಟ್ರೂ ಪಾರ್ಟ್, ಇದು ಎಲ್ಸ್ ಪಾರ್ಟ್. ಅದೇ ಥರ ನೀವು ಸೆಕೆಂಡ್ ಈಫ್ ಅನ್ನು ನೋಡೋದಾದ್ರೆ, ಸೆಕೆಂಡ್ ಈಫ್ ಅಲ್ಲಿ ನಿಮಗೆ ನೋಡಿ, ಇದರಲ್ಲಿ ಇದು ಟ್ರೂ ಪಾರ್ಟ್, ಇದಿಷ್ಟು ಫಾಲ್ಸ್ ಪಾರ್ಟ್. ಹಾಗೆ ಈ ಈಫಿಗೆ ಬಂದರೆ ಇದು ಟ್ರೂ ಪಾರ್ಟ್, ಇದಿಷ್ಟು ಫಾಲ್ಸ್ ಪಾರ್ಟ್. ಲಾಸ್ಟಿನ ಈಫಿಗೆ ಬಂದರೆ ಇದು ಟ್ರೂ ಪಾರ್ಟ್, ಇದು ಫಾಲ್ಸ್ ಪಾರ್ಟ್. ಅಲ್ಲಿಗೆ ಪ್ರೋಗ್ರಾಮ್ ಎಂಡ್ ಆಗ್ತದೆ. ಇದನ್ನು ಒಮ್ಮೆ ವರ್ಕ್ ಮಾಡಿ ನೋಡಿ. ನೀವು ವರ್ಕ್ ಮಾಡಿ ನೋಡುವಾಗ ರಿಸಲ್ಟ್ ಕರೆಕ್ಟ್ ಆಗಿ ಬರ್ತದೆ ಅಂತ ಒಮ್ಮೆ ಚೆಕ್ ಮಾಡಿ. ಎಲ್ಲರಿಗೂ ವಂದನೆಗಳು.